ನಾವೀಗ ಸಂಗೊಳ್ಳಿ ರಾಯಣ್ಣ ಈ ಪಾಠದ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವ ಕೆಲಸ ಮಾಡುವ. ಮೊದಲನೇದಾಗಿ ನಾನೊಂದು ಸ್ಕ್ರೋಲ್ ಕೆಳಗಡೆ ಮಾಡ್ತಾ ಹೋಗ್ತೇನೆ ನೋಡಿ. ಇಲ್ಲಿದೆ ಕೃತಿಕಾರರ ಪರಿಚಯ. ಬರೆದದ್ದು ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ ಇವರು. ಸೊ ಇಲ್ಲಿ ಪದಗಳ ಅರ್ಥಗಳಿವೆ. ಪ್ರತಿಪಟಲ, ನೆನಪಿನ ಸಂಗ್ರಹ ಅಂದ್ರೆ ಆದ್ಯ ಅಂದ್ರೆ ಮೊದಲ ಕರ್ತವ್ಯ, ಕಲಿ ಅಂದ್ರೆ ವೀರ, ಮುಂಚೂಣಿ ಅಂದ್ರೆ ಮೊದಲನೆಯ ಸಾಲಿನ. ಈಗ ನಮ್ಮ ಪ್ರಶ್ನೆ ಯಾವುದಿದೆ ಅಂತ ನೋಡುವ. ಮೊದಲನೇದಾಗಿ ಎಲ್ಲಿದೆ ಪ್ರಶ್ನೆ ನೋಡಿ, ಇಲ್ಲಿದೆ ಅಭ್ಯಾಸ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದನೇ ಪ್ರಶ್ನೆ, ಸಂಗೊಳ್ಳಿ ರಾಯಣ್ಣ ಯಾವಾಗ ಎಲ್ಲಿ ಜನಿಸಿದನು? ಇದಕ್ಕೆ ಉತ್ತರ ನೋಡುವ. ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ. ಇಲ್ಲಿದೆ ನೋಡಿ, ಇಲ್ಲೆಲ್ಲ ಇಲ್ಲಿ ಮೇಲ್ಗಡೆ ಇಲ್ಲಿ ರಾಯಣ್ಣವು ಸಂಗೊಳ್ಳಿ ರಾಯಣ್ಣವು ಸಂಗೊಳ್ಳಿಯಲ್ಲಿ 15 ಆಗಸ್ಟ್ 1798ರಲ್ಲಿ. ಸೊ ಆಗಸ್ಟ್ 15 ನೆನಪಿಡ್ಲಿಕ್ಕೆ ಸುಲಭವಾಗಿದೆ. ಇದು ಅಂದ್ರೆ ನಮ್ಗೆ ಸ್ವಾತಂತ್ರ್ಯ ಬಂದದಿನ ಆಗಸ್ಟ್ 15 1798ರಲ್ಲಿ ಜನಿಸಿದನು. ಇಲ್ಲಿ ಸಂಗೊಳ್ಳಿಯಲ್ಲಿ, ನೆನಪಿಡಿ. ಇನ್ನು ಎರಡನೇ ಪ್ರಶ್ನೆ ಯಾವ್ದಂತ ನೋಡುವ. ಎರಡನೇ ಪ್ರಶ್ನೆ ಯಾವ್ದಿದೆ, ಸಂಗೊಳ್ಳಿ ರಾಯಣ್ಣನ ತಂದೆ ತಾಯಿಗಳು ಯಾರು? ನೋಡೋ ಇಲ್ಲಿ ಎಲ್ಲಿದೆ, ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ನೋಡಿ, ಇಲ್ಲಿದೆ. ಸಂಗೊಳ್ಳಿ ರಾಯಣ್ಣನ ತಂದೆಯ ಹೆಸರು ಭರಮಪ್ಪ, ತಾಯಿ ಶ್ರೀಮತಿ ಕೆಂಚವ್ವ. ನೆನಪಿಡಿ, ತಂದೆಯ ಹೆಸರು ಏನು? ಭರಮಪ್ಪ, ತಾಯಿ ಹೆಸರು ಶ್ರೀಮತಿ ಕೆಂಚವ್ವ.